ಹಲೋ ನಮಸ್ತೆ ಕರುನಾಡಿಗೆ ಪ್ರಿಯ ಬಂಧುಗಳೇ, ಉಪೇಂದ್ರ ಹಾಗೂ ರಚಿತಾರಾಮ್ ನಟಿಸಿ ಮಾಡಿದಂತಹ ಸಿನಿಮಾವಾಗಿರುವಂತಹ ಐ ಲವ್ ಯು ಚಿತ್ರ ಮಾಡಿದ್ದೇ ನಟಿ ರಚಿತಾರಾಮ್ ರವರ ಬೇಡಿಕೆಯನ್ನ ಕುಗ್ಗಿಸುವಂತೆ ಮಾಡಿತ್ತ. ರಚಿತಾರಾಮ್ ಈ ಮೊದಲು ನಟಿಸುತ್ತಿದ್ದ ಹಾಗೆ ಈಗ ಯಾಕೆ ಚಿತ್ರಗಳಲ್ಲಿ ಬಹುಭಾಗ ಕಾಣಿಸುವುದಿಲ್ಲ? ರಚಿತಾರಾಮ್ ಐ ಲವ್ ಯು ಚಿತ್ರ ಮಾಡಿದ್ದೇ ಅವರ ಸಿನಿಮಾ ಬದುಕಿಗೆ ಕೆಟ್ಟ ಪರಿಣಾಮ ಬೀರಿತ್ತ. ಒಂದು ಕಡೆ ಅವರೇ ಹೇಳಿದ ಹಾಗೆ ಐ ಲವ್ ಯು ಸಿನಿಮಾದಲ್ಲಿ ಬಹಳ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ದರಿಂದ ನನ್ನ ತಂದೆ ತಾಯಿಯವರಿಗೆ ತುಂಬ ನೋವಾಗಿದೆ. ನನ್ನ ತಂದೆಯವರು ಇನ್ನೂ ಆ ಸಿನಿಮಾವನ್ನು ನೋಡಿಲ್ಲ. ನಾವು ಎಷ್ಟೇ ಬೆಳೆದರೂ ಎಷ್ಟೇ ದೊಡ್ಡವರಾದರೂ ತಂದೆ ತಾಯಿಯವರಿಗೆ ನಾವು ಇನ್ನೂ ಸಣ್ಣ ಮಕ್ಕಳೇ. ನನಗೆ ನನ್ನ ತಂದೆಯವರು ಚಿಕ್ಕ ಮಗುವಿನಂತೆ ನೋಡಿಕೊಳ್ಳುತ್ತಾರೆ. ಇನ್ನೊಂದು ಕಡೆ ನಟ ಉಪೇಂದ್ರರವರ ಪತ್ನಿಯಾಗಿರುವ ಪ್ರಿಯಾಂಕಾ ಉಪೇಂದ್ರರವರು ಕೂಡ ಈ ವಿಚಾರವಾಗಿ ಮುನಿಸಿಕೊಂಡಿದ್ದರು ಎನ್ನುವಂತಹ ವಿಚಾರ ಆಗಾಗ ಸುದ್ದಿಯಲ್ಲಿ ಕೇಳಿಬರುತ್ತಿದೆ. ಇನ್ನು ನಟಿ ರಚಿತಾರಾಮ್ ರವರ ಅಭಿಮಾನಿಗಳಂತೂ ನಾವು ಈ ರೀತಿಯಾಗಿ ಅವರು ತೆರೆಯ ಮೇಲೆ ಕಾಣಿಸಿಕೊಳ್ಳುತ್ತಾರೆ ಎಂಬ ಆಲೋಚನೆಯನ್ನು ಕೂಡ ನಾವು ಮಾಡಿರಲಿಲ್ಲವೆಂದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆದರೆ ರಚಿತಾರಾಮ್ ರವರು ಆ ದೃಶ್ಯಗಳು ಸಿನಿಮಾಗೆ ಅವಶ್ಯಕತೆ ಇತ್ತು, ಆದ ಕಾರಣದಿಂದಾಗಿ ನಾವು ಅದನ್ನು ತೆಗೆದಿದ್ದೇವೆ ಎಂದು ಹೇಳಿದ್ದಾರೆ. ಆದರೆ ಇದರ ಪರಿಣಾಮ ಈ ರೀತಿಯಾಗಿ ಆಗುತ್ತದೆ ಎನ್ನುವುದು ಯಾರಿಗೂ ಕೂಡ ತಿಳಿದಿರಲಿಲ್ಲ. ಕನ್ನಡ ಸಿನಿಮಾ ರಂಗದಲ್ಲಿ ಡಿಂಪಲ್ ಕ್ವೀನ್ ಎಂದೇ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ರಚಿತಾರಾಮ್ ರವರು ಕನ್ನಡ ಸಿನಿಮಾ ರಂಗದಲ್ಲಿ ಓರ್ವ ದೊಡ್ಡ ಸ್ಟಾರ್ ನಟಿ. ಜೊತೆಗೆ ಕನ್ನಡ ಸಿನಿಮಾ ರಂಗದಲ್ಲಿ ಬಹುತೇಕವಾಗಿ ಎಲ್ಲ ಸ್ಟಾರ್ಗಳ ಜೊತೆಗೆ ತಮ್ಮ ಸಿನಿಮಾವನ್ನ ಅಥವಾ ತಮ್ಮ ತೆರೆಯನ್ನ ಹಂಚಿಕೊಂಡಿದ್ದಾರೆ. ಇವರು 2013ರ ಈಚೆಗೆ ಕನ್ನಡ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರ ಹಿನ್ನೆಲೆಯನ್ನು ನೋಡುವುದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಕೊಡುವಂತಹ ಒಂದೊಂದು ಲೈಕು ನಮಗೆ ಆ ಸಾಕ್ಷಾತ್ ಭಗವಂತನ ಆಶೀರ್ವಾದ ಇದ್ದ ಹಾಗೆ. ಹಾಗಾಗಿ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ. ಸೊ ಮತ್ತೆ ತಡ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಬೆಂಗಳೂರಿನಲ್ಲಿ ಜನಿಸಿದಂತಹ ರಚಿತಾರಾಮ್ ಬಾಲ್ಯದ ಹೆಸರು ಬಂದು ಬಿಂದ್ಯಾರಾಮ್ ಎಂದು. ಇವರು ಮೂಲತಃ ಮಧ್ಯಪ್ರದೇಶದ ಭೋಪಾಲ್ ಮೂಲದವರು. ರಚಿತಾರಾಮ್ ರವರ ತಂದೆ ಒಬ್ಬ ಪ್ರಮುಖ ಭರತನಾಟ್ಯ ಕಲಾವಿದ. ಪ್ರಸ್ತುತ ಈಗಿನವರೆಗೆ ಇವರ ಮನೆಯಲ್ಲಿ ಹಿಂದಿ ಹಾಗೂ ಸಿಂಧಿ ಭಾಷೆಗಳನ್ನು ಮಾತನಾಡುತ್ತಾರೆ. ರಚಿತಾರಾಮ್ ರವರು ಹುಟ್ಟಿದ್ದು ಅಕ್ಟೋಬರ್ 3, 1992ರಲ್ಲಿ. ಇವರು ಬೆಂಗಳೂರಿನ ಗವಿಪುರನಲ್ಲಿರುವಂತಹ ನಿವೇದಿತಾ ಗರ್ಲ್ಸ್ ಸ್ಕೂಲ್ನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಅಥವಾ ತಮ್ಮ 10ನೇ ತರಗತಿಯ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡಿರುತ್ತಾರೆ. ಹಾಗೂ ಕಿರುತೆರೆ ಬೆಳ್ಳಿತೆರೆಯ ನಟಿಯಾಗಿರುವಂತಹ ನಿತ್ಯಾರಾಮ್ ರವರು ಇವರ ಸಹೋದರಿಯಾಗಿರುತ್ತಾರೆ. ತದನಂತರದಲ್ಲಿ ರಚಿತಾರಾಮ್ ರವರು ಬೆಂಗಳೂರಿನ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಅಥವಾ ತಮ್ಮ ವ್ಯಾಸಂಗವನ್ನು ಪೂರ್ಣಗೊಳಿಸಿರುತ್ತಾರೆ. ರಚಿತಾರಾಮ್ ರವರಿಗೆ ದೇವರ ಮೇಲೆ ಅಪಾರವಾಗಿರುವಂತಹ ಭಕ್ತಿ. 2013ರಲ್ಲಿ ತೆರೆಕಂಡಂತಹ ಬುಲ್ಬುಲ್ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಈ ಚಿತ್ರದಲ್ಲಿ ತಮ್ಮ ನಟನೆಯ ಮೂಲಕ ಪ್ರೇಕ್ಷಕರ ಗಮನವನ್ನು ಸೆಳೆಯುತ್ತಾರೆ. ಹೀಗೆ ಮುಂದೆ ಸುದೀಪ್, ಪುನೀತ್ ರಾಜ್ಕುಮಾರ್, ಶ್ರೀಮುರಳಿ ಇನ್ನು ಅನೇಕ ಜನ ದೊಡ್ಡ ದೊಡ್ಡ ಕಲಾವಿದರ ಜೊತೆ ತನ್ನ ತೆರೆಯನ್ನ ಹಂಚಿಕೊಂಡಿದ್ದಾರೆ. ಕನ್ನಡ ಸಿನಿಮಾ ರಂಗದಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ದರು. ಆದರೆ ಈ ಐ ಲವ್ ಯು ಸಿನಿಮಾದ ಮೂಲಕ ಅವರ ಮನೆಯಲ್ಲಿಯೇ ಅವರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಲಿಲ್ಲ ಎನ್ನುವಂತಹ ನೋವು ಇವರಿಗೆ ಕಾಡುತ್ತಿದೆ ಎಂದು ಒಂದು ಸಂದರ್ಶನವೊಂದರಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ರಿಯಾಲಿಟಿ ಶೋಗಳನ್ನು ಮಾಡಿಕೊಳ್ಳುತ್ತಾ ಕೆಲವೊಂದು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವಂತಹ ನಟಿ ರಚಿತಾರಾಮ್ ರವರಿಗೆ ಮತ್ತಷ್ಟು ಅವಕಾಶಗಳು ಒದಗಿ ಬರಲಿ ಎಂದು ಬೇಡಿಕೊಳ್ಳುತ್ತಾ ವಿಡಿಯೋನ ನೋಡಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಲವ್ ಯು ಗೈಸ್. ಮತ್ತೆ ಭೇಟಿಯಾಗ್ತಿರೋಣ.